ರಾಜೀವ್ ಗಾಂಧಿ ವಸತಿ ಯೋಜನೆ ಮನೆ ಮಂಜೂರಾತಿಗೆ ದುಡ್ಡು ಕೊಡಬೇಕಾ ಈ ಪ್ರಶ್ನೆ ಇದೆ. ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಮನೆ ಮಂಜೂರಾತಿಗೆ ಹಣ ಕೊಟ್ರ? ಈಗ ಅವ್ರು ಏನು ಹೇಳಿದ್ರು ಅದು ವಾಸ್ತವ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಬಿ ಆರ್ ಪಾಟೀಲ್ ಅವರು ಆಡಿಯೋದಲ್ಲಿ ಹೇಳಿದ್ರಲ್ಲ ಸರ್ಫರಾಜ್ ಖಾನ್ ಜೊತೆಗೆ, ಸೊ ಅದು ವಾಸ್ತವ ಅಂತ ಅನಿಸ್ತಾ ಇದೆ. ಜಮೀರ್ ಆಪ್ತ ಕಾರ್ಯದರ್ಶಿ ಸರ್ಫರಾಜ್ ಖಾನ್ ಬಳಿ ಪ್ರಸ್ತಾಪ ಮಾಡಿದ್ರು ಈ ವಿಚಾರವನ್ನ ಬಿ ಆರ್ ಪಾಟೀಲ್ ಅವರು. ಗ್ರಾಮ ಸಭೆಯಲ್ಲಿ ಹಣ ಕೊಟ್ಟಿರೋ ಬಗ್ಗೆ ಈಗ ಸದಸ್ಯರು ಕೂಡ ಹೇಳ್ಕೊಳ್ತಾ ಇದ್ದಾರೆ. ಪಬ್ಲಿಕ್ ಟಿವಿಯಲ್ಲಿ ಈ ಕುರಿತಂತಹ ಎಕ್ಸ್ಕ್ಲೂಸಿವ್ ಸ್ಟೋರಿ ನಾವು ಕೊಡ್ತೀವಿ. ಇಲ್ಲ ಸೊ ಇದು ಎಷ್ಟು ಟೈಮಿಂದ ಇಷ್ಟು ಓಪನ್ ಆಗಿ ನಡೀತಾ ಇದೆ ಅನ್ನೋದು ಒಂದು ಪ್ರಶ್ನೆ. ಆಮೇಲೆ ಸರ್ಕಾರಿ ಯೋಜನೆಗಳನ್ನ ಬಿಸ್ನೆಸ್ ಟೂಲ್ ರೀತಿ ಬಳಸ್ತಾ ಇದ್ದಾರಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಎಷ್ಟು ಕುಲ್ಲಂ ಬಹಿರಂಗವಾಗಿ ಇಂತಿಷ್ಟು ದುಡ್ಡು ಕೊಡಬೇಕು ನಾವು ಹಾಕಿದ್ದೀವಿ ಅಂತ ಹೇಳ್ತಾ ಇರೋದನ್ನ ನೀವು ಗಮನಿಸ್ತಾ ಇದ್ದೀರಾ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪ್ರವೀಣ್. ಒಂದ್ ಕಡೆಗೆ ಶಾಸಕರು ಹೆಚ್ಚೇನು ಮಾತನಾಡೋದಕ್ಕೆ ಬಯಸೋದಿಲ್ಲ ಅಂತ ಪಬ್ಲಿಕ್ ಟಿವಿಗೆ ರಿಯಾಕ್ಷನ್ ಕೊಡ್ತಾರೆ. ಇನ್ನೊಂದು ಕಡೆಗೆ ಮೇಲಿಂದ ಮೇಲೆ ಆಡಿಯೋ ಹಾಗೂ ವಿಡಿಯೋ ಈ ಗೋಲ್ಮಾಲನ್ನ ಪುಷ್ಟೀಕರಿಸೋ ನಿಟ್ಟಿನಲ್ಲಿ ಒಂದೊಂದೇ ವೈರಲ್ ಆಗ್ತಾ ಇದೆ. ಸದ್ಯಕ್ಕೆ ಏನಾಗ್ತಾ ಇದೆ ಆಳಂದ ಕ್ಷೇತ್ರದಲ್ಲಿ? ಯಾವ ಲೆವೆಲ್ನ ಸ್ಕ್ಯಾಮ್ ಇದು? ಎಷ್ಟು ವರ್ಷದಿಂದ ಹಾಗಾದ್ರೆ ಆಗ್ತಿದೆ ಅನ್ನೋ ಪ್ರಶ್ನೆ ಬರುತ್ತೆ. ಮಮತಾ, ಈ ಒಂದು ಏನಂದರೆ ವಸತಿ ಯೋಜನೆಯಲ್ಲಿ ಗೋಲ್ಮಾಲ್ ನಡೆದಿರುವ ಬಗ್ಗೆ ಬಿ ಆರ್ ಪಾಟೀಲ್ ಅವರ ಒಂದು ಸ್ಫೋಟಕ ಆಡಿಯೋ ಬಳಿಕ ಖುದ್ದು ಮಾಧ್ಯಮಗಳಿಗೆ ಎದುರಿಗೆ ಬೆಂಗಳೂರಿನ ವಿಧಾನಸೌಧದಲ್ಲಿ ಬಂದಂಥ ಬಿ ಆರ್ ಪಾಟೀಲ್ ಅವರು, ಹೌದು ನಾನು ಕೊಟ್ಟಿರುವಂಥ ಹೇಳಿಕೆಗೆ ನಾನು ಬದ್ಧನಾಗಿದ್ದೀನಿ, ಇಲ್ಲಿ ಅಕ್ರಮ ನಡೀತಾ ಇದೆ, ಭ್ರಷ್ಟಾಚಾರ ನಡೀತಾ ಇದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ರು. ಅದಾದ ಬಳಿಕ ಹೈಕಮಾಂಡ್ ಎಲ್ಲೋ ಅವರಿಗೆ ಒಂದಿಷ್ಟು ಮೂಗುದಾರ ಹಾಕದಂತಿದೆ. ಹೀಗಾಗಿ ಇವತ್ತು ಪಬ್ಲಿಕ್ ಟಿವಿಯಲ್ಲಿ ಲೈವ್ನಲ್ಲಿ ಬಂದರೂ ಕೂಡ ಅಷ್ಟೊಂದು ಅಗ್ರೆಸಿವ್ ಆಗಿ ಯಾವುದೇ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇಲ್ಲ. ಇದು ಒಂದು ಪಾರ್ಟ್. ಆದರೆ ಇನ್ನೊಂದು ಕಡೆ ಅವರು ಈಗಾಗಲೇ ಏನಂದ್ರೆ ಒಂದು ಬಹುದೊಡ್ಡ ಆರೋಪ ಏನು ಮಾಡಿದ್ರು, ಇದಂದ್ರೆ ವಸತಿ ಇಲಾಖೆಯಲ್ಲಿ ಅಕ್ರಮ ನಡೆದಿದೆ ಅಂತ. ಅದಕ್ಕೆ ಪುಷ್ಟಿ ಕೊಡುವಂತೆ ಹಲವು ಸಾಕ್ಷ್ಯಗಳನ್ನು ದಿನಕ್ಕೊಂದು ಪಬ್ಲಿಕ್ ಟಿವಿ ಬೆಳಕಿಗೆ ತರ್ತಾ ಇದೆ. ನಿನ್ನೆ ಅಷ್ಟೇ ಪರ್ತಾಬಾದ್ನಲ್ಲಿ ಏನಂದ್ರೆ 200 ಮನೆಗಳು ಬೇರೆ ಕಡೆ ಸ್ಥಳಾಂತರ ಆಗಿತ್ತು, ಅಲ್ಲಿ ಹಣ ಕೊಟ್ಟಿಲ್ಲ ಅನ್ನೋದ್ರ ಬಗ್ಗೆ ಪಬ್ಲಿಕ್ ಟಿವಿ ಬಿಗ್ ಎಕ್ಸ್ಪೋಸ್ ಮಾಡಿತ್ತು. ಇವತ್ತು ಏನಂದ್ರೆ ಶಾಸಕ ಬಿ ಆರ್ ಪಾಟೀಲ್ ಅವರು ಈ ಹಿಂದೆ ಆರೋಪ, ಅಂದ್ರೆ ಆಡಿಯೋದಲ್ಲಿ ಆರೋಪ ಮಾಡಿರೋದ್ರಲ್ಲಿ ದಂಗಾಪುರದಲ್ಲೂ ಕೂಡ ಹಣ ಕೊಟ್ಟು ಮನೆ ತರಲಾಗಿದೆ ಎಂಬ ಆರೋಪವನ್ನು ಮಾಡಿದ್ರು. ಸೊ ಇದಕ್ಕೆ ಪುಷ್ಟಿ ಎಂಬಂತೆ ಈ ಹಿಂದೆ ಗ್ರಾಮ ಸಭೆ ನಡೆದಂತ ಸಂದರ್ಭದಲ್ಲಿ ಅಲ್ಲಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಏನಿರ್ತಾರೆ ಅವರ ಒಂದು ಪುತ್ರ ಏನಂದ್ರೆ, ನಾನು ಹಣ ಕೊಟ್ಟು ಈ ರೀತಿಯ ಅಂದ್ರೆ ಮನೆಗಳನ್ನು ತಂದಿದ್ದೀನಿ, ಹೀಗಾಗಿ ನಾನು ಯಾರಿಗೆ ಬೇಕೋ ಅವ್ರಿಗೆ ಮನೆ ಕೊಡ್ತೀನಿ ಅನ್ನೋ ಒಂದು ಹೇಳಿಕೆ ಏನಿದೆ, ಆ ಒಂದು ವಿಡಿಯೋ ಈಗ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಈ ವೇಳೆ ಇದ್ರೆ ಗ್ರಾಮಸ್ಥರು ವಿರೋಧ ಕೂಡ ಮಾಡ್ತಾರೆ. ಒಂದು ವೇಳೆ ನೀವು ಹಣ ಕೊಟ್ಟು ಅಲ್ಲಿ ತಂದಿದ್ದೆ ಆದರೆ ಇಲ್ಲಿ ಗ್ರಾಮ ಸಭೆ ಯಾಕೆ ಮಾಡ್ತೀರಾ ಅಂತೇಳಿ. ಸೊ ಈ ವೇಳೆ ಅಂದರೆ ಗ್ರಾಮ ಪಂಚಾಯಿತಿ ಆ ಒಂದು ಸದಸ್ಯನ ಅಧ್ಯಕ್ಷೆಯ ಮಗ ಹಾಗೂ ಗ್ರಾಮಸ್ಥರ ನಡುವೆ ಏನಂದ್ರೆ ಒಂದಿಷ್ಟು ಮಾತಿನ ಚಕಮಕಿ ಈ ಹಿಂದೆ ನಡೆದಿರುವಂತಹ ವಿಡಿಯೋಗಳು ಈಗ ಲಭ್ಯವಾಗಿವೆ. ಅಂದರೆ ಒಟ್ಟಿನಲ್ಲಿ ಈ ಎಲ್ಲ ವಿಡಿಯೋಗಳು ಮತ್ತು ಈ ಸಾಕ್ಷ್ಯಗಳನ್ನು ನೋಡಿದ್ದೇ ಆದರೆ ವಸತಿ ನಿಲಯದಲ್ಲಿ ಒಂದಂತೂ ಎಲ್ಲವೂ ಕೂಡ ಯಾವುದೂ ಕೂಡ ಹಣ ಕೊಡದೆ ಕೆಲಸ ಆಗೋಲ್ಲ ಅನ್ನೋದ್ರ ಬಗ್ಗೆ ಮೇಲ್ನೋಟಕ್ಕೆ ಪದೇ ಪದೇ ಒಂದರ ಬೆನ್ನಿಗೆ ಒಂದು ಸಾಕ್ಷ್ಯಗಳು ಸಿಗ್ತಾ ಇದ್ದು, ಈ ಒಂದು ವಿಡಿಯೋವನ್ನು ನೋಡಿದ್ದರೆ ಸಾಕು ಬಹುತೇಕವಾಗಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಕೆಲ ಸದಸ್ಯರುಗಳನ್ನೆಂದರೆ ವಸತಿ ಇಲಾಖೆಯ ಅಧಿಕಾರಿಗಳ ಜೊತೆ ಕೈ ಮಿಲಾಯಿಸಿ ಅಂದರೆ ಅವರಿಗೆ ಬೇಕಾದಂತಹ ಎಷ್ಟು ಬೇಕೋ ಅಷ್ಟು ಮನೆಗಳನ್ನು ಅಲ್ಲಿ ಹಣ ಕೊಟ್ಟರೆ ಸಾಕು ಅವರಿಗೆ ಸ್ಯಾಂಕ್ಷನ್ ಆಗುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋ ಕೂಡ ಒಂದು ಪೂರಕ ಸಾಕ್ಷ್ಯ ಅಂತಾನೆ ಹೇಳ್ಬೋದು. ಮಮತಾ, ಧನ್ಯವಾದ ಪ್ರವೀಣ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ಬಿ ಆರ್ ಪಾಟೀಲ್ಗೆ ಹೈಕಮಾಂಡ್ ನಿಂದ ಏನಾದರೂ ಕ್ಲಾಸ್ ತೆಗೆದುಕೊಳ್ಳೋ ಕೆಲಸ ಆಗಿದೆಯಾ ಗೊತ್ತಿಲ್ಲ. ಬಿಕಾಸ್ ಅವ್ರು ಮೊನ್ನೆ ಮಾತಾಡಿದ್ದಕ್ಕೂ ಇವತ್ತು ಮಾತಾಡಿದ್ದಕ್ಕೂ ಬಹಳ ವ್ಯತ್ಯಾಸ ಇದೆ. ನಮ್ಮ ಕುರಿ ಕಾಯ್ತಾರಲ್ರಿ ಅಂತವ್ರಿಗೆ ಆದ್ಯತೆ ಕೊಡ್ಬೇಕ್ರಿ.
ಸೊ ಇದೆಂತ ದುರಾಡಳಿತ ಅನ್ನುವಂತಹ ಒಂದು ಪ್ರಶ್ನೆ ಬರ್ತಾ ಇದೆ. ಸದಸ್ಯರು ಮಾತಾಡ್ತಾ ಇರುವಂತಹ ರೀತಿ, ಗ್ರಾಮಸ್ಥರ ಜೊತೆಗೆ ವಾಗ್ವಾದದಲ್ಲಿ ತೊಡಗಿರುವಂತಹ ರೀತಿ, ವಸತಿ ಮನೆಗಳಿಗೆ ಲಂಚ ತಗೊಂಡು ಅದನ್ನ ಅಲಾಟ್ ಮಾಡಿಸುವಂತಹ ಕೆಲಸವನ್ನ ಅತ್ಯಂತ ವ್ಯವಸ್ಥಿತವಾಗಿ ಕೆಲ ಪಂಚಾಯಿತಿ ಲೆವೆಲ್ನ ಸದಸ್ಯರು ಮಾಡ್ತಿದ್ದಾರೆ ಅನ್ನೋ ಆರೋಪ ಎಕ್ಸಾಜರೇಟೆಡ್ ಅಲ್ಲ, ಅಂದ್ರೆ ಇದು ಊಹಾಪೋಹ ಅಲ್ಲ, ಇದು ವಾಸ್ತವಕ್ಕೆ ಹತ್ರ ಇದೆ ಅನ್ನೋದನ್ನ ಪುಷ್ಟೀಕರಿಸ್ತಾ ಇದೆ. ಅಲ್ಲಲ್ಲಿ ಸಿಗ್ತಾ ಇರುವಂತಹ ವಿಡಿಯೋಗಳು, ಇದು ಯಾವ ಎಷ್ಟು ಸಮಯ ಹಿಂದಿನದ್ದು ಅನ್ನೋದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ನಮಗೆ ಸಿಗಬೇಕಾಗಿದೆ.